ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ CSAT, ಎಸ್, ಇವತ್ತಿನ ವಿಡಿಯೋ ಒಳಗೆ ಒಂದು ಬೆಸ್ಟ್ CSAT ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ವರ್ಕ್ ಆಗ್ತದ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ಎಸ್, ಭಾಳ ಜನಕ್ಕೆ ಒಂಥರ CSAT ಅಂದ್ರೆ ಭಯ, ಕೆಲವ್ರಿಗಂತೂ ಕನ್ಫ್ಯೂಷನ್, ಲೈಕ್ ಯಾವುದನ್ನ ಮಾಡಲಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಯಾವ್ದು ಇಂಪಾರ್ಟೆಂಟು, ರೀಸನಿಂಗ್ ಮಾಡಲೋ ಅಥವಾ ಆಪ್ಟಿಟ್ಯೂಡ್ನ ಸ್ಕಿಪ್ ಮಾಡಲೋ, ಇಂಗ್ಲೀಷ್ ಕಾಂಪ್ರಹೆನ್ಷನ್ ಮಾಡಲೋ, ಈ ಥರ ಬಹಳಷ್ಟು ಗೊಂದಲಗಳು ಇರ್ತಾವು. ಸೊ ಈ ವಿಡಿಯೋದಾಗ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಫಸ್ಟ್ ಒಂದು ರೀಸೆಂಟ್ ಒಂದು 2-3 ವರ್ಷದ ಅನಲೈಸಿಸ್ ಮಾಡಿದ ಮೇಲೆ ಏನೊಂದು ಗೊತ್ತಾಗ್ತದಂದ್ರೆ, ರೀಡಿಂಗ್ ಕಾಂಪ್ರಹೆನ್ಷನ್ ಏನೈತಿ ಅದ್ರ ಮೇಲೆ 27 ಕ್ವಶನ್ಸ್ಗಳು ಬರ್ತಾವ. 27+ 1-2 ಆ ಕಡೆ ಈ ಕಡೆ ಆಗ್ಬೋದು. ರೀಸನಿಂಗ್ ಮೇಲೆ 13+ ಕ್ವಶನ್ಸ್. ಎಸ್, ರೀಸನಿಂಗ್ ಮೇಲೆ ಕ್ವಶನ್ಸ್ ಸ್ವಲ್ಪ ಕಡಿಮೆ ಬರ್ಲಿಕ್ಕತ್ತವ. ಆ್ಯಂಡ್ ದೆನ್ ಆಪ್ಟಿಟ್ಯೂಡ್ ಮ್ಯಾಥ್ಸ್ ಏನೈತಲ್ಲ ಅದ್ರ ಮೇಲೆ 40 ಕ್ವಶನ್ಸ್ಗಳು ಬರತ್ತ. ಅಲ್ಲಿ CSAT ದ ಕ್ವಶನ್ಸ್ ಇಟ್ಟಿರ್ತಾವು, 80 ಕ್ವಶನ್ಸ್ ಇರ್ತಾವ. ಇನ್ನಲ್ಲಿ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್ ಇರ್ತದ. ಇನ್ನೊಂದು ನಿಮಗೆ ಹೇಳೋದಂತಂದ್ರೆ, 3ರೊಳಗೆ ಏನು ರೀಸನಿಂಗು, ಆಪ್ಟಿಟ್ಯೂಡು, ಇಂಗ್ಲೀಷ್ ಕಾಂಪ್ರಹೆನ್ಷನ್ ಇರ್ತೈತಲ್ಲ, ಇದ್ರೊಳಗೆ 3ರೊಳಗೆ ಒಂದರ ನಿಮ್ದು ಸಬ್ಜೆಕ್ಟ್ ಸ್ಟ್ರಾಂಗ್ ಇರಲೇಬೇಕಾಗ್ತದ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದ. ಇಲ್ಲಂದ್ರೂ ಪರವಾಗಿಲ್ಲ, ಬಟ್ ಪ್ರಾಕ್ಟೀಸ್ ಅಂತೂ ನೀವು ಮಾಡಬೇಕು. ಒಂದಾದ್ರೂ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಬೇಕು. ಇಂಪಾರ್ಟೆಂಟ್ ಟ್ರಿಕ್ ಅಂತ ನಾ ಹೇಳಿದೆ. ಏನ್ ಇಂಪಾರ್ಟೆಂಟ್ ಟ್ರಿಕ್ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಅಂದ್ರೆ 80 ಕ್ವಶನ್ನ ನೀವು ಅಟೆಂಡ್ ಮಾಡಲೇಬೇಕಾಗಿಲ್ಲ. ಸೊ ಮೈಂಡಿಂದ ರಿಮೂವ್ ಮಾಡ್ರಿ, ನಾ 80 ಕ್ವಶನ್ ಅಟೆಂಡ್ ಮಾಡಬೇಕು. ಇಲ್ಲ, ನೀವೇನ್ ಮಾಡ್ರಿ, 35ರಿಂದ 40 ಕ್ವಶನ್ನ ಅಟೆಂಡ್ ಮಾಡ್ತೇನೆ. ಸೊ ದಟ್ ಏನಾಗೈತಿ, ನಿಮಗೆ ಟೈಮ್ ಸಿಗ್ತದ. 2 ಅವರ್ ಒಳಗೆ 40 ಕ್ವಶನ್ ಅಟೆಂಡ್ ಮಾಡಕ್ಕೆ ನಿಮ್ಗೆ ಟೈಮ್ ಜಾಸ್ತಿ ಸಿಗ್ತದ. ಅದೇ 2 ಅವರ್ ಒಳಗೆ 80 ಕ್ವಶನ್ ಅಟೆಂಡ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಗೆಸ್ ವರ್ಕ್ ಜಾಸ್ತಿ ಮಾಡ್ಬೇಕಾಗ್ತದ. ಸೊ ಫಸ್ಟ್ ಪಾಯಿಂಟ್ ನೀವು ಕ್ಲಿಯರ್ ಮಾಡ್ಕೋಬೇಕೇನು, ನಾನು 40 ಕ್ವಶನ್ ಅಷ್ಟೇ ಅಟೆಂಡ್ ಮಾಡ್ತೀನಿ 2 ಅವರ್ ಒಳಗೆ. ಸೊ ಯಾವುದೇ ಥರದ ಒಂದು ರೂಲ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ಮೆಥಡ್ಸ್ಗಳನ್ನು ಅಪ್ಲೈ ಮಾಡಿ ನಾನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ ಅಂದಾಗ ನನಗೆ ಹೆಲ್ಪ್ ಆಗ್ತದ. ಅಕ್ಯುರೇಸಿ ಇಂಪಾರ್ಟೆಂಟ್ ಇಲ್ಲಿ CSAT ಒಳಗೆ. CSAT ಅಷ್ಟೇ ಅಲ್ಲ, ಒಂದು GS ಪೇಪರ್ ಒಳಗೂ ಅಷ್ಟೇ ಅಕ್ಯುರಿಟಿ ಇಂಪಾರ್ಟೆಂಟ್ ಆಗ್ತದ ಪ್ರಿಲಿಮಿನರಿ ಪರೀಕ್ಷೆ ಒಳಗೆ. ಯಾಕಂದ್ರೆ ಇಲ್ಲಿ ನಿಮಗೆ ಮೇನ್ಸ್ ತರ ಏನೋ ಒಂದು ಆನ್ಸರ್ ಬರೆದಿರಿ ಅಂದ್ರೆ 2 ಕೊಡ್ತೀನಿ, 1 ಮಾರ್ಕ್ಸ್ ಕೊಡೋನು, ಈ ತರ ಇಲ್ಲ. ಕರೆಕ್ಟ್ ಆದ್ರೆ ಕರೆಕ್ಟು, ತಪ್ಪಾದ್ರೂ ತಪ್ಪು. ಸೊ ಅಕ್ಯುರೇಸಿ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ, 40 ಕ್ವಶನ್ನ ಕರೆಕ್ಟ್ ಮಾಡ್ತೇನೆ, ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಳ್ರಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ, 3 ಸೆಕ್ಷನ್ ಒಳಗ ರೀಸನಿಂಗು, ಆಪ್ಟಿಟ್ಯೂಡು ಆ್ಯಂಡ್ ಇಂಗ್ಲೀಷ್ ಕಾಂಪ್ರಹೆನ್ಷನ್ 3ರೊಳಗೂ ಅಟ್ಲೀಸ್ಟ್ 5, 6, 7 ಹಿಂಗೆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಈಸಿ ಇರ್ತಾವೆ. ಅಂದ್ರೆ ಲೈಕ್ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ರಂದ್ರೂ ನೀವು ಪಕ್ಕ ಆ ಕ್ವಶನ್ನ ಕ್ಲಿಯರ್ ಮಾಡ್ತೀರಿ. ಅಂಥ ಕ್ವಶನ್ ಬಂದಿರ್ತಾವೆ. ಒಂದೊಂದು ಸೆಕ್ಷನ್ ಒಳಗೆ ಅಟ್ಲೀಸ್ಟ್ 5 ಅಂದ್ರೂ ಬಂದಿರ್ತಾವ. ಸೊ ಒಂದು ಕ್ವಶನಿಗೆ 2.5 ಅಂತೆ. 5 ಕ್ವಶನ್ ಅಂದ್ರೆ 12ವರೆ ಒಂದು ಟಾಪಿಕ್ ಮೇಲೆ ಸೆಕ್ಷನ್ ಮೇಲೆ ನಿಮಗೆ ಸಿಕ್ಕರೆ ಒಂದು 30 ಅಂಕಗಳಾದ್ರೂ ನಿಮಗೆ ಈಸಿ ಕ್ವಶನ್ಗಳನ್ನ ಸಾಲ್ವ್ ಮಾಡೋದ್ರಿಂದ ಒಂದು 30 ಅಂಕಗಳಾದ್ರೂ ನಿಮಗೆ ಸಿಗ್ತಾವ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಆ ಈಸಿ ಕ್ವಶನ್ ಯಾವಲ್ಲ ಅದನ್ನ ಐಡೆಂಟಿಫೈ ಮಾಡಕ್ ನಿಮಗೆ ಬರ್ಬೇಕು. ಓಕೆ, ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್, ನಿಮ್ದು ಏನ್ ಸ್ಟ್ರಗಲ್ ಹಂಗಾದ್ರೆ, ಇನ್ನೊಂದು 40 ಕ್ವಶನ್ ಹೆಂಗಾರು ಮಾಡಿ ನೀವು ಕರೆಕ್ಟ್ ಮಾಡ್ಬೇಕು. 20 ಕ್ವಶನ್ ನೀವು ಸ್ಟ್ರೆಚ್ ಮಾಡಿದ್ರೆ ಸಾಕಿರ್ತದ, ಆರಾಮಾಗಿ CSAT ಕ್ಲಿಯರ್ ಆಗ್ತದ. ಅವಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ, ಮಾಡರೇಟ್ ಕ್ವಶನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ CSAT ಒಳಗೆ ಏನಂತಂದ್ರೆ, ಬಹಳ ಕ್ವಶನ್ನ ಸ್ಕಿಪ್ ಮಾಡೋದು ಇಂಪಾರ್ಟೆಂಟ್ ಇರ್ತದ. ಯಾವ್ದು ಡಿಫಿಕಲ್ಟ್ ಇರ್ತಾವಲ್ಲ ಅದನ್ನ ಸ್ಕಿಪ್ ಮಾಡ್ರಿ. ಈಸಿ ಟು ಮಾಡರೇಟ್ ಏನ್ ಕ್ವಶನ್ ಇರ್ತಾವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ GS ಪೇಪರ್ ಹಂಗಿರಂಗಿಲ್ಲ. GS ಒಳಗೆ ಏನಂತಂದ್ರೆ, ನೀವು ಅಟ್ಲೀಸ್ಟ್ 75+ ಕ್ವಶನ್ನ ಅಟೆಂಡ್ ಮಾಡ್ಲೇಬೇಕು. ಸೊ ಅಲ್ಲಿ ಬಹಳಷ್ಟು ಕ್ವಶನ್ಗಳನ್ನ ಸ್ಕಿಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅದ. ಇಲ್ಲಿ ಏನಂದ್ರೆ, ಯಾವ್ದು ತೀರಾ ಡಿಫಿಕಲ್ಟ್ ಇರ್ತದಲ್ಲ ಅದನ್ನ ಸ್ಕಿಪ್ ಮಾಡ್ತಾ ಹೋಗ್ರಿ. ಬಟ್ ಈಸಿ ಟು ಮಾಡರೇಟ್ ಕ್ವಶನ್ಗಳನ್ನ ಐಡೆಂಟಿಫೈ ಮಾಡಿ ನೀವೇನಾದ್ರು ಸಾಲ್ವ್ ಮಾಡಿದ್ರಿ ಅಂದ್ರೆ CSAT ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ. ಡೆಫಿನೆಟ್ಲಿ ಈ ಒಂದು ಏನ್ ಟಾಪಿಕ್ಸ್ ಹೇಳ್ತೇನೆ ಇದ್ರ ಮೇಲೆ 1-2 ಕ್ವಶನ್ ಬರ್ತಾವ. ಸೊ ಆ ಟಾಪಿಕ್ಸ್ ಯಾವ್ಯಾವ ನೋಡೋದಾದ್ರೆ, ಸೀಕ್ವೆನ್ಸ್ ಅಂಡ್ ಸೀರೀಸಸ್ ಬೇಕಾದ್ರೆ PYQ ಹೋದ ವರ್ಷದ ತೆಗೆದು ನೋಡ್ರಿ. ಈ ಟಾಪಿಕ್ ಮೇಲೆ ಕ್ವಶನ್ ಬಂದಿರ್ತಾವ. ಅಂಡ್ ಈಸಿ ಟು ಮಾಡರೇಟ್ ಕೂಡ ಇರ್ತಾವ. ಸೀಕ್ವೆನ್ಸಸ್ ಅಂಡ್ ಸೀರೀಸಸ್, ಕೋಡಿಂಗ್, ಕೋಡಿಂಗ್ ಮೇಲೆ ಫಿಕ್ಸ್ ಕ್ವಶನ್ ಇರ್ತಾವೆ. ಅಂಡ್ ಆ ಥರ ಏನ್ ಟಫ್ ಅಂತೂ ಇರಂಗಿಲ್ಲ. ಅಂಡ್ ಬ್ಲಡ್ ರಿಲೇಷನ್, ಡೈರೆಕ್ಷನ್, ಏಜ್, ಎವರೇಜ್, ಪರ್ಸೆಂಟೇಜ್, ಕ್ಯಾಲೆಂಡರ್, ಕ್ಲಾಕ್, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂಡ್ ನಂಬರ್ ಸಿಸ್ಟಮ್ ಹೆಂಗೈತೆ ಅಂದ್ರೆ, ಅದನ್ನ ಏನಾರ ನೀವು ಲೆಸನ್ನ ಈಗ GS ಅಗರ್ವಾಲ್ ಪುಸ್ತಕ ಅದು ತಗದ್ಕಸ ಆ ಒಂದು ನಂಬರ್ ಸಿಸ್ಟಮ್ ಏನ್ ಲೆಸನ್ ನೋಡಕತ್ರಿ ಅಂದ್ರೆ ನಿಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಯಾರಿಗೆ ಮ್ಯಾಥ್ಸ್ ಇಷ್ಟ ಇಲ್ಲಲ್ಲ. ಆಪ್ಟಿಟ್ಯೂಡ್ ಅಂದ್ರೆ ಯಾರಿಗೆ ಬರಂಗಿಲ್ಲ ಅವ್ರಿಗೆ GS ಅಗರ್ವಾಲ್ ಆಗಿರ್ಬೋದು ಈ ಪುಸ್ತಕದಾಗ ಲೆಸನ್ ನೋಡಿರಿ ಅಂದ್ರೆ ಇಷ್ಟ ಆಗೋದಿಲ್ಲ. ಅಂದ್ರೆ ಒಂಥರ ಅರ್ಥ ಆಗ್ಲಿಲ್ಲ ಅಂದಾಗ ಅಥವಾ ಒಂದು ಡಿಮೋಟಿವೇಶನ್ ಸ್ಟಾರ್ಟ್ ಆಗ್ತದ. ಸೊ ನೀವು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಂಬರ್ ಸಿಸ್ಟಮ್ದು
UPSC ಕ್ವಶನ್ಸ್ ಅಂತೇಳಿ ನೀವು ಯೂಟ್ಯೂಬ್ದಾಗ ಏನಾರ ಹಾಕಿದ್ರಿ, ಕ್ಲಾಸಸ್ ಅಂತ ಹಾಕಿದ್ರಿ ಅಂದ್ರೆ ಎಕ್ಸಾಕ್ಟ್ಲಿ ಎಕ್ಸಾಮ್ದಾಗ ಏನು ಕ್ವಶನ್ಸ್ ಬಂದಿರ್ತಾವಲ್ಲ, ಯಾವ ಪ್ಯಾಟರ್ನ್ ಕ್ವಶನ್ ಬಂದಿರ್ತಾವಲ್ಲ ಅದನ್ನ ಅವರು ಸಾಲ್ವ್ ಮಾಡಿ ತೋರಿಸ್ತಾರೆ ನಿಮ್ಗೆ, ಟ್ರಿಕ್ಸು ಮೆಥಡ್ಸು. ಅದನ್ನ ಏನಾರ ನೀವು ಮಾಡಿದ್ರಿ ಅಂದ್ರೆ ನಂಬರ್ ಸಿಸ್ಟಮ್ ಇಂದ್ರೆ 2-3 ಈಸಿ ಕ್ವಶನ್ಗಳನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಜನಕ್ಕೆ ಇರುವ ಒಂದು ಸಮಸ್ಯೆ ಅಂದ್ರೆ CSAT ಪೇಪರ್. ಸೊ CSAT ಕ್ಲಿಯರ್ ಮಾಡೋದು ಕೂಡ ಅಷ್ಟ ಅನಿವಾರ್ಯತೆ ಐತಿ ಅಂದಾಗ ನೀವೇನ್ ಮಾಡ್ರಿ ಅಂತಂದ್ರ CSAT ನ ಬಹಳ ಸ್ಟ್ರೆಸ್ ಆಗಿ ತಗೊಳಕ್ ಹೋಗ್ಬೇಡ್ರಿ. ಇಂಪಾರ್ಟೆಂಟ್ ಯಾವ ಟಾಪಿಕ್ಸ್ ಅದಾವಲ್ಲ ಅದನ್ನ ಶಾರ್ಟ್ಕಟ್ಸು ಅದ್ರ ಟ್ರಿಕ್ಸ್ ನ ಅರ್ಥ ಮಾಡ್ಕೊಳ್ರಿ. ಬಹಳಷ್ಟು ಕ್ವಶನ್ ನ ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ಹೋದ ವರ್ಷದ ಏನೊಂದು ಕ್ವಶನ್ ಪೇಪರ್ ಐತ್ಲಾ ಅದನ್ನ ಪೂರ್ತಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ರಿ. ಅವಾಗ ಒಂದು ಐಡಿಯಾ ಬರ್ತದೆ ಎಷ್ಟು ಕ್ವಶನ್ ತಪ್ಪದು, ಎಷ್ಟು ಕ್ವಶನ್ ಗೆಸ್ ಮಾಡಿದ್ದು ಕರೆಕ್ಟ್ ಅದು, ಅಂಡ್ ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದವು ಅದ ಟಾಪಿಕ್ ನ ತಗೊಂಡು ಯೂಟ್ಯೂಬ್ದಾಗ ಹಾಕ್ರಿ, ಕ್ಲಾಸ್ ಮಾಡ್ಕೊಳ್ರಿ. ಅಥವಾ ಯೂಟ್ಯೂಬ್ ಬೇಡ ಅನ್ನೋರು ನಿಮ್ದೇನು ಟೆಕ್ಸ್ಟ್ ಬುಕ್ ಯಾವ್ದು ರೆಫರ್ ಮಾಡ್ತಿರ್ತಿರಲ್ಲ, ನೋಟ್ಸು ಅಥವಾ ಪುಸ್ತಕ, ಅಲ್ಲಿಂದ ಆ ಲೆಸನ್ಸು ಆ ನೋಟ್ಸ್ ನ ತಗೊಂಡ್ ಕಸ ನೀವು ಸಾಲ್ವ್ ಮಾಡ್ಕೋಬಹುದು. ಇನ್ನು ಇಂಗ್ಲಿಷ್ ಕಾಂಪ್ರಹೆನ್ಷನ್ಗೆ ಇರುವುದು ಒಂದೇ ಟ್ರಿಕ್ಸು ಏನಂತಂದ್ರೆ ನೀವು ನ್ಯೂಸ್ ಪೇಪರ್ ಓದಬೇಕು. ನ್ಯೂಸ್ ಪೇಪರ್ ಯಾರು ಜಾಸ್ತಿ ಪರ್ಫೆಕ್ಟ್ ಆಗಿ ಓದ್ಕೊಂತ ಬಂದಿರ್ತಿರಲ್ಲ ಅಂತವ್ರಿಗೆ ಆರಾಮಾಗಿ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಈಸಿ ಆಗಿ ಅವರ ಕ್ಲಿಯರ್ ಮಾಡ್ತಾರೆ. ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.